ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಐಸ್ಮಾರ್ಟ್ ಶಾಪು ನೀವು ಐಸ್ಮಾರ್ಟ್ ಶಾಪು ರೀಚಾರ್ಜ್ ಸ್ಟಾರ್ಟ್ ಆಗಿದೆ. ಮತ್ತು ಸೋಮವಾರದಿಂದ 2% ಇದಿರುತ್ತೆ, ಕ್ಯಾಶ್ ಬ್ಯಾಕ್ ಇರುತ್ತೆ. ಆ್ಯಪು ಪ್ಲೇಸ್ಟೋರ್ನು ಕೂಡ ಇದೆ. ಪ್ಲೇಸ್ಟೋರ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ಒಂದು ಲಿಂಕು, ಆ್ಯಪ್ ಲಿಂಕ್ ಇದು. ಓಕೆ, ಆ್ಯಪ್ ಲಿಂಕ್ನ ನೀವು ಗ್ರೂಪಲ್ಲಿ ಹಾಕಿದ್ದೀನಿ ನಾನು. ಡೈರೆಕ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಪ್ಲೇಸ್ಟೋರಿಗೆ ಬಂದಿದೆ. ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡೋದ್ರಿಂದ ಓಪನ್ ಅಪ್ ತೋರಿಸ್ತಿದೆ. ಯಾರು ಇನ್ಸ್ಟಾಲ್ ಮಾಡಿಲ್ಲ ಅವರು ಇದು ಇನ್ಸ್ಟಾಲ್ ಅಂತ ತೋರಿಸ್ತಾ ಇರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಓಪನ್ ಮಾಡ್ತೀನಿ, ಓಪನ್ ಆಗ್ತಾಯಿದೆ. ಐಸ್ಮಾರ್ಟ್ ಶಾಪ್ ಅಂತ ಇರುತ್ತೆ ಪ್ಲೇಸ್ಟೋರಲ್ಲಿ. ನೀವು ಸರ್ಚ್ ಮಾಡಿ ಕೂಡ ತೊಗೋಬೋದು, ಈ ಲಿಂಕಿಂದನೂ ಕೂಡ ಮಾಡ್ಬೋದು. ಓಕೆ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಮೊಬೈಲ್ ರಿಚಾರ್ಜು ನಂಬರ್ ಹಾಕ್ತೀನಿ ಇವಾಗ. ಓಕೆ, ಯಾವುದು ನೆಟ್ವರ್ಕ್ ಸೆಲೆಕ್ಟ್ ಮಾಡ್ತೀವಿ, ಯಾವ ಸ್ಟೇಟ್ ನಂಬರ್ ಸೆಲೆಕ್ಟ್ ಮಾಡ್ತೀವಿ, ಕಂಟಿನ್ಯೂ ಜೊತೆ ಮಾಡಿ ಎಲ್ಲ ಪ್ಲ್ಯಾನ್ ಇವಾಗ ಶೋ ಆಗುತ್ತೆ. ಓಕೆ, ಓಕೆ, ಇಲ್ಲಿ ಶೋ ಆಗ್ತಾಯಿದೆ. ಈ ರೀತಿ ನಾವು ರಿಚಾರ್ಜ್ ಮಾಡ್ಬೋದು. ಯಾರೆಲ್ಲ ಓಲ್ಡ್ ಇದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಈ ಪ್ಲೇಸ್ಟೋರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ಟೈಮ್ ಮಾಡಿರೋರು ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಡೇಟ್ ಇದೆ. ಓಕೆ, ಈ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ರೀಚಾರ್ಜಸ್ ಮಾಡ್ಬೋದು. ಫಾಸ್ಟಾಗಿ ಯಾವುದೇ ರೀತಿ ಕ್ಯಾಶ್ ಬ್ಯಾಕ್ ಬರೋಲ್ಲ. DTHಲ್ಲಿ ಕ್ಯಾಶ್ ಬ್ಯಾಕ್ 2% ಬರುತ್ತೆ. ಓಕೆ, ಸೋಮವಾರದಿಂದ ಇದು ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.